ಮಾಧ್ಯಮದ ಎಲ್ಲ ಮಿತ್ರರಿಗೆ ನನ್ನ ನಮಸ್ಕಾರಗಳು. ನಾಳೆ ಬೆಳಗ್ಗೆ ಅಂದರೆ ಮಂಗಳವಾರ ದಿನಾಂಕ 4 ಬೆಳಗ್ಗೆ 10 ಗಂಟೆಗೆ ಸಿದ್ದೇಶ್ವರ ದೇವಸ್ಥಾನದಿಂದ ಜಿಲ್ಲಾಧಿಕಾರಿಗಳ ಕಾರ್ಯಾಲಯವರೆಗೆ ಒಂದು ಬೃಹತ್ ಪ್ರತಿಭಟನೆ ಇರ್ತದೆ. ಪ್ರತಿಭಟನೆ ಮೆರವಣಿಗೆ ಮೂಲಕ, ಯಾಕಂದರೆ ಈ ಪ್ರತಿಭಟನೆ ಮೆರವಣಿಗೆ ಉದ್ದೇಶ ಏನಪ್ಪ ಅಂತಂದ್ರೆ, ಅದೃಷ್ಟ ಕಾಡಸಿದ್ದೇಶ್ವರ ಸ್ವಾಮೀಜಿಗಳಿಗೆ ಏನು ಅದೃಷ್ಟ ಕಾಡಸಿದ್ದೇಶ್ವರ ಸ್ವಾಮೀಜಿಗಳ ಬಗ್ಗೆ ಒಂದೆರಡು ಮಾತು ಹೇಳ್ತೀನಿ. ಅವರು ನಮ್ಮ ಹಿಂದೂ ಧರ್ಮದ ಪ್ರತಿಪಾದಕರು, ಮಹಾನ್ ಸಂತರು. ಅವರು ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು, ಅಂದ್ರೆ ತಮಗೆಲ್ಲ ಸಾಕಷ್ಟು ರೈತರಿಗೆ ಸಾವಯವ ಕೃಷಿಯ ಬಗ್ಗೆ ಇರ್ಬೋದು, ಸಾಕಷ್ಟು ಬಡ ಮಕ್ಕಳಿಗೆ ಅವರಿಗೆ ಉಚಿತವಾಗಿ ವಿದ್ಯಾಭ್ಯಾಸ ಹೇಳ್ಕೊಡುವ ಮೂಲಕ, ಗುರುಕುಲ ಪದ್ಧತಿಯಿಂದ ಹೇಳ್ಕೊಡುವ ಮೂಲಕ, ಮತ್ತು ಸಾಕಷ್ಟು ಒಂದು ರೈತರಿಗೆ ಇರ್ಬೋದು, ಅವ್ರು 1 ಎಕರೆ ಭೂಮಿ ಒಳಗೆ ಎಷ್ಟು ಅವರು ಇಳುವರಿ ಮಾಡ್ಬೋದು, ರೈತರಿಗೆ ಅನುಕೂಲ ಮಾಡ್ಬೋದು. ಅಂದ್ರೆ ಈ ಸರ್ಕಾರಿ ಗೊಬ್ಬರ ರಹಿತ ಏನು ಈ ಸಾವಯವ ಕೃಷಿ ನಡೆಸಲು ಅವರ ಆತ್ಮನಿರ್ಭರ ಭಾರತವನ್ನು ಕಟ್ಟಬೇಕು, ಹಿಂದೂ ಸಮಾಜವನ್ನು ಕಟ್ಟಬೇಕಂತನ್ನುವಂಥ ಒಂದು ಗುರಿ ಇಟ್ಕೊಂಡು ಹೊಂಟವರು. ಅವರಿಗೆ ನೀವು ಈ ಜಿಲ್ಲೆಗೆ ಬರೋದನ್ನು ನೀವು ನಿಷೇಧಿಸ್ತೀರಪ್ಪ ಅಂತಂದ್ರೆ ಇದು ಭಾಳ ಖಂಡನೀಯ ವಿಷಯ. ಯಾಕಂದ್ರೆ ನಾ ಇದು ಬಲವಾಗಿ ಖಂಡಿಸ್ತೀನಿ. ಯಾಕೆ ಅವರು ಇಂಥ ಒಂದು ಅದ್ಭುತ ಸ್ವಾಮೀಜಿಗಳು, ಈ ದೇಶ ಕಂಡ ಶ್ರೇಷ್ಠ ಸಂತರವರು. ಅವರು ಒಂದೇ ನಮ್ಮ ಬಿಜಾಪುರ ಜಿಲ್ಲಾಕ್ಕಷ್ಟೇ ಸಂಬಂಧ, ನಮ್ಮ ಕರ್ನಾಟಕಕ್ಕೆ ಸಂಬಂಧ ಅಲ್ಲ, ಇಡೀ ದೇಶಕ್ಕೆ ಒಂದು ಶ್ರೇಷ್ಠ ಸಂತರವರು. ಅವ್ರು ಮಾಡ್ತಕ್ಕಂಥ ಕಾರ್ಯಗಳು, ಅಂಥವ್ರಿಗೆ ನೀವು ಇಲ್ಲಿ ಬರೋದನ್ನು ನಿಷೇಧ ಹೇರ್ತೀರಪ್ಪ ಅಂತಂದ್ರೆ ಅದು ಖಂಡನಾರೇ. ಅದನ್ನು ನೀವು ಕೂಡಲೇ ನೀವು ವಾಪಸ್ ತೊಗೋಬೇಕಂತಂದು ನಾವು ಅದನ್ನು ಪ್ರತಿಭಟನೆ ಮೂಲಕ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಸಲ್ಲಿಸ್ತಾ ಇದ್ದೀವಿ. ಅದಕ್ಕೆ ಆಗ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಸಾರ್ವಜನಿಕರು, ಯಾರು ಈ ಹಿಂದೂಗಳು, ಹಿಂದೂ ದೇವಸ್ಥಾನ ಪೂಜಕರು, ಅರ್ಚಕರು ಇರ್ಬೋದು, ಈಗ ನಾವು ದೇವಸ್ಥಾನ ಗಜಾನನ ಮಂಡಳಿಗಳಿರ್ಬೋದು, ಇವತ್ತು ನಾಡದೇವಿ ಉತ್ಸವ ಮಂಡಳಿಗಳಿರ್ಬೋದು, ಎಲ್ಲ ಹಿಂದೂಗಳು ಇದರಲ್ಲಿ ಭಾಗವಹಿಸಬೇಕು, ಇದನ್ನು ಯಶಸ್ವಿಗೊಳಿಸಬೇಕು. ಯಾಕಂದ್ರೆ ಅವ್ರು ನಮ್ಮ ಹಿಂದೂ ಧರ್ಮದ ಸಲುವಾಗಿ ಬೆಳೆದಾಡ್ತಾರೆ. ಅದಕ್ಕೆ ನಾವು ಅವ್ರ ಸಲುವಾಗಿ ಒಂದು ಮನವಿ ಸಲ್ಲಿಸಿ ಬರುವಂಥ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೂಪರೇಷೆಗಳಂದ್ರೆ ಈ ಹೋರಾಟದ್ದು ನೀವು ಅಕಸ್ಮಾತ್ ಅದನ್ನು ಏನ್ರಿ ನೀವು ವಾಪಸ್ ತಗೊಳ್ಳದೇ ಇದ್ರೆ ನಾವು ಬರುವಂಥ ದಿನಗಳಲ್ಲಿ ಅದನ್ನು ಧರಣಿ ಸತ್ಯಾಗ್ರಹ ಕೂಡ ನಾವು ಮಾಡ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಜಿಲ್ಲಾಧಿಕಾರಿಗಳು ಅದೃಷ್ಟ ಕಾಡಸಿದ್ದೇಶ್ವರ ಶ್ರೀಗಳನ್ನ ಜಿಲ್ಲೆ ಒಳಗೆ ಬರಬಾರ್ದಂತ ಹೇಳಿ ಒಂದು ನಿರ್ಬಂಧನ ಹಾಕ್ಯಾರ. ಇದನ್ನ ಇಡೀ ನಾವು ರಾಮನವಮಿ ಉತ್ಸವ ಸಮಿತಿ ಮತ್ತು ಜಾಗೃತ ಹಿಂದೂ ಮಂಚ ಹಾಗೂ ವಿವಿಧ ದಲಿತ ಪರ ಸಂಘಟನೆಗಳು ಮತ್ತು ಇನ್ನೂ ಇಡೀ ವಿಜಯಪುರ ಜಿಲ್ಲೆಯಾದ್ಯಂತ ಎಲ್ಲ ಅದೃಷ್ಟ ಕಾಡಸಿದ್ದೇಶ್ವರ ಶ್ರೀಗಳ ಭಕ್ತರು ಮತ್ತು ಏನು ನಮ್ಮ ಜ್ಞಾನ ಯೋಗಾಶ್ರಮದ ಭಕ್ತರು ಮತ್ತು ಇಡೀ ಹಿಂದೂ ಸಮಾಜ ಇವತ್ತು ನಾವು ಈ ಕರ್ನಾಟಕ ಸರ್ಕಾರವನ್ನು ನಾವು ಖಂಡಿಸ್ತೇವೆ. ಯಾಕಪ್ಪ ಅಂತಂದ್ರೆ ಇವತ್ತು ಅದೃಷ್ಟ ಕಾಡಸಿದ್ದೇಶ್ವರ ಶ್ರೀಗಳು ಬರೀ ತಮ್ಮ ಮಠಕ್ಕೆ ಸೀಮಿತ ಆಗ್ಲಾರ್ದೇನೆ ಇಡೀ ನಮ್ಮ ಸಮಾಜಕ್ಕೆ ಒಂದು ಒಳ್ಳೆಯ ರೀತಿಯಾದಂಥ ಒಂದು ಸಂದೇಶವನ್ನು ಕೊಡ್ತಾ, ಆಮ್ಯಾಗ ನಮ್ಮ ಇಡೀ ಹಿಂದೂ ಸಮಾಜಕ್ಕೆ ಒಂದು ಮಾರ್ಗದರ್ಶನ ಮಾಡ್ಕೋತ ಅವ್ರು ಬಂದಂಥವ್ರು ಅವ್ರು ಏನೂ ಮಾಡ್ಲಾರಂತ ಒಂದು ಸಣ್ಣ ಒಂದು ಮಾತಿನ ಇದು ಹಿಡ್ಕೊಂಡು ನೀವು ಇವತ್ತೇನು ಅವ್ರಿಗೆ ನಿಷೇಧ ಹೇರಿರಿ, ಇದು ಬರೇ ಅದೃಷ್ಟ ಕಾಡಸಿದ್ದೇಶ್ವರ ಶ್ರೀಗಳಿಗೆ ನಿಷೇಧ ಅಲ್ಲ, ಇದು ಇಡೀ ಹಿಂದೂ ಸಮಾಜಕ್ಕೆ ನೀವು ಮಾಡಿದಂಥ ಒಂದು ಘೋರ ಅನ್ಯಾಯ ಅಂತ ಹೇಳಿ ನಾವು ಅದನ್ನ ಖಂಡಿಸ್ತೀವಿ. ಬರುವಂತ ದಿನದೊಳಗ ಉಮೇಶ್ ವಂದಾಲ್ ಅವರ ನೇತೃತ್ವದಲ್ಲಿ ಇಡೀ ಹಿಂದೂ ಸಮಾಜ ಬಿಜಾಪುರ ಜಿಲ್ಲೆಯ ಎಲ್ಲ ಹಳ್ಳಿಗಳಿಂದ ಎಲ್ಲ ಜನರು ಬಂದು ನಾವು ಇವತ್ತು ಸಿದ್ದೇಶ್ವರ ದೇವಸ್ಥಾನದಿಂದ DC ಅವರ ಕಚೇರಿವರೆಗೆ ತಮಗೊಂದು ನಾವು ನಾವು ಪ್ರತಿಭಟನೆ ಮೂಲಕ ಒಂದು ಮನವಿ ಸಲ್ಲಿಸ್ತೀವಿ. ಮನವಿ ಸಲ್ಲಿಸಿ ಅವತ್ತೇ ನಾವು ಗಡುವು ಕೊಡುವಂತ ಒಂದು ಕೆಲಸ ಮಾಡ್ತೀವಿ. ನಾವು ಅನಿರ್ದಿಷ್ಟ ಅವಧಿವರೆಗೆ ಏನು ನೀವು ಆದೇಶ ಮಾಡಿರಿ ಆ ಆದೇಶವನ್ನು ಹಿಂಪಡೆಯುವ ತನಕನೂ ನಾವು ಇಲ್ಲಿ ಒಂದು ಧರಣಿ ಸತ್ಯಾಗ್ರಹ ಗಾಂಧಿ ಚೌಕ್ನಾಗರೇ ಇರ್ಬೋದು ಅಥವಾ ಅಂಬೇಡ್ಕರ್ ಸರ್ಕಲ್ ನಲ್ಲಿ ಆಗಿರ್ಬೋದು, ಇಡೀ ಎಲ್ಲಾ ನಮ್ಮ ಬಿಜಾಪುರ ಜಿಲ್ಲೆಯ ಜನ ಇದಕ್ಕೆ ನಮ್ಗೆಲ್ಲರೂ ಕೂಡ ಸಾಥ್ ಕೊಡಾಕತ್ತಾರ. ದಯವಿಟ್ಟು ಜಿಲ್ಲಾಧಿಕಾರಿಗಳಿಗೆ ನಾವು ಈ ಪತ್ರಿಕಾ ಗೋಷ್ಠಿಯ ಮೂಲಕ ನಾವು ಒಂದು ವಿನಂತಿಯನ್ನು ಮಾಡ್ಕೋತೀವಿ. ದಯವಿಟ್ಟು
ತಾವು ಇದನ್ನ ಮುತುವರ್ಜಿ ವಹಿಸಿ ಇಲ್ಲಿ ಜಿಲ್ಲೆ ಒಳಗೆ ಹಿಂಗ ನಡೆದ ಅಂತ ಹೇಳಿ ಸರ್ಕಾರಕ್ಕೆ ತಿಳಿಸಿ ಆ ಆದೇಶವನ್ನು ಹಿಂಪಡಿಬೇಕಂತ ಹೇಳಿ ನಾವು ಆಗ್ರಹ ಮಾಡ್ತೀವಿ. ಆಮ್ಯಾಗ ಈ ನಮ್ಮ ಇಡೀ ವಿಜಯಪುರ ಜಿಲ್ಲೆ ಜನ ದಯವಿಟ್ಟು 4ನೇ ತಾರೀಕು 10 ಗಂಟೆಗೆ ಸಿದ್ದೇಶ್ವರ ದೇವಸ್ಥಾನ ಮುಂದೆ ಎಲ್ಲರೂ ಇನ್ ಟೈಮ್ದಾಗ ಬಂದು ಈ ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಿ ನಮ್ಮ ಹಿಂದೂ ಸಮಾಜಕ್ಕಾಗಿ ದುಡಿದಂತ ಒಬ್ಬ ಸಂತರಿಗೆ ಒಂದು ನ್ಯಾಯ ಕೊಡಿಸ್ಬೇಕಂತ ಹೇಳಿ ತಮ್ಮ ಎಲ್ಲರಿಗೂ ಕೂಡ ನಾವು ಕೈ ಮುಗಿದು ಕೇಳ್ಕೊತೀವಿ. ಕರೆಕ್ಟ್ ರೀ. ಸ್ವಾಮೀಜಿ ಯಾರಿಗೆ ಬೈದಾರ ಅದು ವಿಚಾರ ಮಾಡ್ತಕ್ಕಂಥ. ಬರೀ ಸ್ವಾಮೀಜಿ ಬೈದಾರ. ಈಗ ಸ್ವಾಮೀಜಿ ಯಾರಿಗೆ ಬೈದಾರಪ್ಪ? ಯಾರು ಆ ಹಿಂದೂ ಸಮಾಜದಲ್ಲಿ ಹುಟ್ಟಿ ಕಾವಿ ಬಟ್ಟೆ ಹಾಕೊಂಡು ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಸಾವಿರಾರು ವರ್ಷಗಳ ಮೂರ್ತಿಗಳನ್ನು ಪೂಜಕರು, ನಾವು ಹಿಂದೂಗಳು ಮೂರ್ತಿ ಪೂಜಕರು. ನಾವು ಮೂರ್ತಿ ಪೂಜೆ ಮಾಡ್ತೀವಿ. ಇದು ಈಗಿಂದಲ್ಲ, ನಿಮಗೆ ನೋಡಕ್ಕೆ ಸಿಗ್ಬೋದು. ಸಾವಿರಾರು ವರ್ಷಗಳ ಹಿಂದಿನ ಮೂರ್ತಿಗಳದಾವ. ಗಣಪತಿ ಮೂರ್ತಿ ಇರ್ಬೋದು, ಇವತ್ತು ವೀರಭದ್ರೇಶ್ವರ ಸ್ವಾಮಿ ಮೂರ್ತಿ ಇರ್ಬೋದು, ಸಾಕಷ್ಟು ಶಿವಲಿಂಗ ಇರ್ಬೋದು. ಅವಕ್ಕೆಲ್ಲ ಅಪಮಾನ ಮಾಡ್ಯಾರ. ಯಾರ ಕಾವಿ ಬೆಟ್ಟೆ ಹಾಕೊಂಡು ಅದನ್ನು ರಕ್ಷಣೆ ಮಾಡೋದು ಬಿಟ್ಟು ಅದನ್ನು ದುರುಪಯೋಗ ಪಡಿಸ್ಕೊಂಡು ಅದನ್ನು ಅಪಮಾನ ಮಾಡ್ತಕ್ಕಂಥ ಈ ಮೂರ್ತಿಗಳನ್ನು ತಂದು ನೀವು ಗಟ್ರಿಗೆ ಹಾಕ್ರಿ ಅಂತ ಅನ್ನೋರಿಗೆ ಅವ್ರು ಬೈದಾರ. ಹೊರತಾಗಿ ಅವ್ರು ಯಾರೋ ಲಿಂಗ ಪೂಜೆ ಮಾಡೋರಿಗೆ ಅದು ಬೈದಿಲ್ಲ. ವಿಚಾರ ಮಾಡ್ತಕ್ಕಂಥದ್ದು. ಏನು ಧಾರ್ಮಿಕ ಭಾವನೆಗಳಿಗೆ ಇವತ್ತು ನೋಡ್ರಿ, ಕೋಟ್ಯಾಂತರ ಹಿಂದೂಗಳು ಇವತ್ತು ಒಕ್ಕಟ್ಟು ಮೊದಲೇ ಹಿಂದೂ ಸಮಾಜ ಒಡೆದು ಛಿದ್ರಾಗ್ಯದ. ಈಗ ಏನೋ ಒಂದು ಎಲ್ಲ ಕಾರ್ಯಕ್ರಮ ನಡೆದವು. ಎಲ್ಲ ಒಂದು ಇವತ್ತು ತಾವು ನೋಡ್ಬೋದು, ಮೊನ್ನೆ ಪ್ರಯಾಗರಾಜ್ ಇರ್ಬೋದು, ಕೋಟ್ಯಾನುಗಟ್ಲು 80-90 ಕೋಟಿ ಜನ ಬಂದು ಅಲ್ಲಿ ದರ್ಶನ ತಗೊಂಡು ಹೋಗ್ತಾರ, ಅಲ್ಲಿ ಸ್ನಾನ ಮಾಡಿ ಹೋಗ್ತಾರಪ್ಪ ಅಂತಂದ್ರೆ ಹಿಂದೂಗಳು ಒಕ್ಕಟ್ಟಾಗ್ಲಾಗತ್ತಾರ. ಇದು ಒಡಿದ್ ಹೆಂಗ ಅಂತಂದು ವ್ಯವಸ್ಥಿತವಾಗಿ ಒಂದು ಷಡ್ಯಂತ್ರ ನಡೆದದ. ಅದು ಈಗಿಂದ ಬಂದಿಲ್ಲ, ಅದು ಸಾವಿರಾರು ವರ್ಷಗಳಿಂದ ಹಿಂದೂ ಬಂದದ. ಈಗ ಮುಖ ಅಷ್ಟೇ ಚೇಂಜ್ ಅದಾವ. ಈಗ ಅವ್ರು ಅಷ್ಟೇ ನಮ್ಮ ಬಟ್ಟೆ ಹಾಕೊಂಡಾರ, ನಮ್ಮ ಕ್ಯಾಮಿ ಬಟ್ಟೆ ಹಾಕೊಂಡು ಸಮಾಜ ರಕ್ಷಣೆ ಮಾಡೋ ಬದಲು ಸಮಾಜದಲ್ಲಿ ಇರ್ತಕ್ಕಂಥ ಈ ಒಡೆದು ಆಳುವಂಥದ್ದು ಏನು ಅವಾಗ ಹಿಂದಕ್ಕಿನ ರಾಜರು ಏನು ಮಾಡ್ಕೋತ ಬಂದಾರ, ಹಿಂದಕ್ಕಿನ ಏನು ಇವು ಮೊಘಲರು ಈ ಬ್ರಿಟಿಷರು ಏನು ಮಾಡ್ಕೋತ ಬಂದಾರ, ಅದನ್ನು ಇವ್ರು ಮಾಡಾಕತ್ತಾರ ಅಷ್ಟೇ. ನೋಡ್ರಿ, ಕೆಟ್ಟ ಕೆಲಸ ಯಾರಿಗೆ? ಈಗ ಸ್ವಾಮಿಗಳಿಗೆ ಬೈಯಾಕ ನಮಗೆ ನಿಮಗೆ ಆಗ್ತದ? ಈಗ ಸ್ವಾಮೀಜಿಗಳು ಅವರು ತಪ್ಪು ದಾರಿ ಹಿಡಿದ್ರಪ್ಪ ಅಂದ್ರೆ ಅವ್ರು ಸ್ವಾಮಿಗಳೇ ಬೈಬೇಕು ಅವ್ರಿಗೆ. ನಾವು ಸಾಮಾನ್ಯ ಜನರು ಏನಾರ ಬೈಯಕ್ಕೆ ಆಗ್ತದ ಅವ್ರಿಗೆ? ಅದಕ್ಕೆ ಅವ್ರು ಬೈದು ಬುದ್ಧಿ ಹೇಳ್ಯಾರ ಅಷ್ಟೇ, ನಾಡು ಭಾಷೆ ಒಳಗೆ ಹೇಳ್ಯಾರ. ಅದನ್ನು ಸೀರಿಯಸ್ ಆಗಿ ಅವ್ರು ಮಾಡ್ತಕ್ಕಂಥ ಸಾವಿರಾರು ಒಳ್ಳೆ ಕೆಲಸಗಳನ್ನು ಬಿಟ್ಟು ಬರೀ ನೀ ಬೈದಿಯಪ್ಪ ಅಂತಂದ್ರೆ ಇದೇ ಅಂದ್ರೆ ಅವ್ರು ಬೈದು ಬುದ್ಧಿ ಹೇಳುವಷ್ಟು ದೊಡ್ಡವರಲ್ಲ ಅವ್ರು. ಯಾವ್ದ್ರೆ ಸರ್, ಒಂದು ನಿಮಿಷ. ಇವತ್ತಿಗೆ ಒಂದು ವಿಷಯ ಹೇಳ್ತೀನಿ ಕೇಳ್ರಿ. ಇವತ್ತ ಒಬ್ಬ ಯಾರಿಗೆ ಬೈದಾರ, ಒಂದು ಸ್ವಲ್ಪ ನಾವು ಆತ್ಮಾವಲೋಕನೆ ಮಾಡ್ಕೊಳ್ಳೋಣ. ಯಾರಿಗೆ ಬೈದಾರಪ್ಪ? ಈಗ ನೋಡ್ರಿ, ಈ ದೇಶ ಒಳಗ ಎಷ್ಟು ಗಣಪತಿ ಸ್ಥಾಪನೆ ಮಾಡ್ತೀವಿ ನಾವು. ನಾಡದೇವಿ ಉತ್ಸವನ ಮಾಡ್ತೀವಿ. ಆ ದೇವರುಗಳಿಗೆ ನಾವು ನಮ್ಮ ಭಾವನೆಗೆ ಧಕ್ಕಿ ತರುವಂತ ಕೆಲಸ ಮಾಡ್ಯಾರ ಯಾರು? ನಮ್ಮ ಸ್ವಾಮೀಜಿಗಳೇ. ಅದು ನಮ್ಮ ಆಂತರಿಕ ಜಗಳದದು. ಅವ್ರು ಕೂತು ಬಗೆಹರಿಸ್ಕೋಬೇಕಾಗಿತ್ತು. ಆದ್ರೆ ಇದು ವಿಷಯ ಮೈಕ್ ಮುಂದೆ ಬಂದ ಕಿಶಿಂದ ಇವತ್ತು ಗಣಪತಿಗೆ ಬೈದೆ, ಇವತ್ತಿಗೆ ಲಕ್ಷ್ಮೀ ದೇವಿಗೆ ಬೈದೆ ಅನ್ನುವಂಥದ್ದು ಮಾಡಬಾರ್ದಲ್ಲ. ಅವ್ರಿಗೂ ತಿಳಿಬೇಕಲ್ಲ ಇದು. ಅಂದ್ರೆ ಅವ್ರಿಗೆ ನೀವು ನಿಷೇಧ ಹಾಕೋದಿಲ್ಲ. ಅವ್ರು ಏನು ಬೇಕಾದ್ ಮಾತಾಡ್ಲಿ, ಅವ್ರು ಏನು ಬೈದ್ಲಿ. ಆದ್ರೆ ಅವ್ರ ಸ್ವಾಮಿಗಳಿಗೆ ಬೈದಿದ್ದಕ್ಕೆ ಇವ್ರಿಗೆ ನಿಷೇಧ ಹಾಕೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ನಾ ಕೇಳ್ತೀನಿ. ಹೌದು. ಯಾವ್ದು ಇಲ್ಲ, ಈಗ ಅದನ್ನು ಮಾಡ್ತೀವಿ. ನಮಗೆ ಅರಿವು ಆಗ್ಯದ, ನಾ ಮಾಡ್ತೀವಿ. ಇಲ್ಲ ಅದು ಮಾಡ್ಯಾರ. ಆಕ್ಚುಲಿ ಸಾಕಷ್ಟು ಜನ ಮಾಡಿದ್ದಾರೆ, ಬಹಳಷ್ಟು ಜನ ದೂರು ಕೊಟ್ಟಿದ್ದಾರೆ. ಅದ್ರ ಮೇಲೆ ಕ್ರಮ ಆಗಿಲ್ಲ ಅಷ್ಟೇ. ಯಾಕಂದ್ರೆ ಸರ್ಕಾರ ಕಣ್ಣು ಮುಚ್ಕೊಂಡ್ ಕೂತದ. ಇವ್ನು ವ್ಯವಸ್ಥಿತ ನೋಡ್ರಿ, ಈಗ ಮೊನ್ನೆ ನೋಡ್ರಿ ಧರ್ಮಸ್ಥಳದ ಮಂಜುನಾಥ ಸ್ವಾಮಿದು ಹಂಗೆ ಮಾಡಿದ್ರು. ಉದ್ದೇಶಪೂರ್ವಕ ವ್ಯವಸ್ಥಿತವಾಗಿ ಹಿಂದೂಗಳನ್ನು ನಾವು ಸಪರೇಟ್ ಮಾಡಬೇಕು. ಈ ಲಿಂಗಾಯತ, ಹಿಂದೂ ಲಿಂಗಾಯತ್ ನಾವು ಎಲ್ಲ ಇವತ್ತು ನಮ್ಮ ಕಾಸ್ಟ್ ಸರ್ಟಿಫಿಕೇಟ್ ಒಳಗೆ ಏನದ, ನಮ್ಮ ಹಿಂದೂ ಲಿಂಗಾಯತ್ ಅಂತದ. ಯಾರೇ ಇರಲಿ ಇವತ್ತು ಹಿಂದೂ ಮುಂದಿನ ಅವ್ರವ್ರ ಸಬ್ ಕಾಸ್ಟ್ ಬರ್ತದೆ. ಇದು ಹಿಂದೂ ಬೇರೆ ಲಿಂಗಾಯತ ಬೇರೆ ಅನ್ನೋಂಥದ್ದು ಏನು ಒಡೆಯೋ ಷಡ್ಯಂತ್ರ. ಒಟ್ಟು ಹಿಂದೂಗಳನ್ನ ಈ ಭಾರತ ದೇಶದೊಳಗೆ ನಾವು ಹಿಂದೂನ ಮುಡಿಬೇಕಂತದ್ದು ಈಗಿಂದಲ್ಲಿದ್ದು ಭಾಳ ಮುಖಗಳಷ್ಟೇ ಬೇರೆ ಬೇರೆ ಅದಾವ. ಈ 1000 ವರ್ಷಗಟ್ಟಲಿಂದ ಅವ್ರು ಮಾಡ್ಕೋತೆ ಬಂದಾರ. ಈಗ ಮುಂದೆ ಅವ್ರು ಮಾಡೋರೆ, ಮತ್ತೆ ಅದಕ್ಕೆ ನಾವು ಪ್ರತಿ ಉತ್ತರ ಕೊಡೋರೆ. ಇದನ್ನ ಎರಡೇ ಮಾತೇ ಇಲ್ಲ. ಹಾ ರೀ. ಹಿಂದೂ ಸಂಘಟನೆ ಎಲ್ಲಿ ಮೌನ ವಹಿಸ್ತಾ ಇದೆ ಸರ್? ಹಿಂದೂ ಸಂಘಟನೆ
ಈಗ ಆಕ್ಚುಲಿ ನಿಮ್ಗೆ ಹೇಳ್ಬೇಕಾದ್ರೆ ಮೊನ್ನೆ ನಾನು ಹಿಂದಕ್ಕೊಮ್ಮೆ ಪ್ರೆಸ್ ಮೀಟ್ ಕರೆದಿದ್ರೆ ನನಗೂ ಬಂದಿದ್ದೆ. ನಾ ವಿಚಾರ ಅದು ಏನು ನಾನು ನೋಡಿರ್ಲಿಲ್ಲ. ಆದ್ರೆ ಅವ್ರು ಬೈದಿರ್ತಕ್ಕಂಥದ್ದೆಲ್ಲ ನೋಡಿ ನಾವು ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಅವ್ರ ಮ್ಯಾಗೂ ನಾವು ದೂರ ಸಲ್ಲಿಸ್ತೀವಿ. ಅವ್ರ ಮ್ಯಾಗ ಸರ್ಕಾರ ಏನು ಕ್ರಮ ಕೈಗೊಳ್ತೀವಿ ನಾವು ಕಾಯ್ದು ನೋಡ್ತೀವಿ. ಯಾಕಂದ್ರೆ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಹಚ್ಚಬಾರ್ದಲ್ಲ. ಈಗ ಅವ್ರು ಏನು ಅವ್ರು ನಿಷೇಧ ಇರೋರು ಅವ್ರಿಗೂ ನಿಷೇಧ ಹಾಕೇಬೇಕಲ್ಲ. ನಮ್ಮ ಧಾರ್ಮಿಕ ಭಾವನೆಗಳಿಗೆ ಅವ್ರು ಧಕ್ಕಿ ತಂದಾರಪ್ಪ ಅಂದ್ರೆ, ನಮ್ಮ ಮೂರ್ತಿಗಳಿಗೆ ಅವಹೇಳನ ಮಾಡ್ತಾರಪ್ಪ ಅಂತಂದ್ರೆ ನಾವು ಸುಮ್ ಕುಂದ್ರಂಗಿಲ್ಲ. ಅವ್ರಿಗೆ ತೀವ್ರವಾದ ಈಗ ಸರ್ಕಾರ ಅವ್ರದ್ದೈತಿ, ಏನೇನೋ ಮಾಡ್ಬೋದು. ಆದ್ರೆ ಈಗ ಸರ್ಕಾರ ಬರುವಂಥ ದಿನಗಳ ಚೇಂಜನೂ ಆಗ್ತಾವ, ಏನು ಪ್ರಶ್ನೆನೇ ಇಲ್ಲ. ಅವ್ರು ಬಂದಾಗ ಕ್ಷಮೆ ಕೇಳೇಬೇಕ್ರಿ. ಅರೆ ಕೋಟ್ಯಾಂತರ ಜನ ಇವತ್ತು ನಾವು ಗಣಪತಿ ಆರಾಧಕರದೀವಿ, ಲಕ್ಷ್ಮೀ ಆರಾಧಕರದೀವಿ. ಅವ್ರಿಗೆ ಬಾಯಿಗೆ ಬಂದಾಗ ಮಾತಾಡ್ತೀರಂದ್ರೆ ನಿಮ್ಗೇನು ಹೇಳೋರು ಕೇಳೋರು ಯಾರು ಇಲ್ಲ. ಅದಕ್ಕೆ ಈಗ ನಾವು ನೋಡ್ರಿ, ಈ ಕ್ಷಮೆ ಕೇಳೋದಲ್ಲ ಈಗ ಸದ್ದ. ಅದಕ್ಕೆ ಸ್ವಾಮಿಗಳಿಗೆ ಯಾರು ಉತ್ತರ ಹೇಳ್ಬೇಕು, ಬುದ್ಧಿ ಹೇಳ್ಬೇಕು. ಬೈದು ಬುದ್ಧಿ ಹೇಳ್ಯಾರ. ಆ ಬೈದು ಬುದ್ಧಿ ಹೇಳಿದ್ದಕ್ಕೆ ಇಷ್ಟು ದೊಡ್ಡದು ಮಾಡ್ತಾರಪ್ಪ ಅಂತಂದ್ರೆ ಇದು ಎಷ್ಟರ ಮಟ್ಟಿಗೆ ಸರಿ ಅಲ್ಲ. ಅವ್ರವ್ರು ಕೂಡ ಬಗೆಹರಿಸೋತಾರೆ. ಇವ್ರು ಸರ್ಕಾರದವ್ರು ಇದ್ರ ನಡುವು ಬಂದು ನಿಷೇಧಾಜ್ಞೆ ಹೇರುವಂತ ಅವಶ್ಯಕತೆ ಇರ್ಲಿಲ್ಲ. ಅವರು ಸ್ವಾಮಿಗಳು ಅವರು ಹಿಂದೂ ದೇವಾನ ದೇವತೆಗಳಿಗೆ ಬೈದಾರ, ಇವ್ರು ಅವ್ರಿಗೆ ಬುದ್ಧಿ ಹೇಳ್ಯಾರ. ಅವ್ರವ್ರು ತಮ್ಮ ಆಂತರಿಕ ಒಳಗೆ ಕೂತು ಬಗೆಹರಿಸೋತಾರ. ಇದ್ರಾಗ ಇವು ಸರ್ಕಾರ ಬಂದು ನಿಷೇಧ ಹಾಕೋದು ಅವಶ್ಯಕತೆ ಇಲ್ಲ. ಅದನ್ನ ನಿಷೇಧ ಹಿಂಪಡಿಬೇಕಂತ ಹೇಳಿ ನಮ್ದು ಒಂದೇ ಆಗ್ರಹ ಅಷ್ಟೇ. ಪಡಿದೆ ಇದ್ರೆ ನಾವು ಮಾಡ್ಕೊಂಡು ಹೇಳ್ತೇವೆ. ನಿಮ್ಗೆ ಬರುವಂತ ದಿನಗಳಲ್ಲಿ ಮತ್ತೆ ಉಗ್ರವಾದ ಹೋರಾಟಗಳನ್ನು ಮಾಡ್ತೀವಿ, ಧರಣಿ ಸತ್ಯಾಗ್ರಹ ಮಾಡ್ತೀವಿ. ಸ್ವಾಮೀಜಿಗಳ ಇಲ್ಲಿ ಬರುವಂಗ ಎಲ್ಲಾ ಭಕ್ತರು, ಎಲ್ಲಾ ಲಕ್ಷಾಂತರ ಕೋಟ್ಯಾಂತರ ಹಿಂದೂಗಳು ಎಲ್ಲಾರು ಬಿಜಾಪುರಕ್ಕೆ ಬಂದ ಕಿಶನ್ ಸ್ವಾಮೀಜಿಗಳಿಗೆ ಕರ್ಕೊಂಡ್ ಬರುವಂತ ವ್ಯವಸ್ಥೆ ನಾವು ಮಾಡ್ತೇವೆ. ಸರ್, ನ್ಯಾಯಾಂಗ ವ್ಯವಸ್ಥೆ ಎಲ್ಲರಿಗೂ ಒಂದೇ ಸಮ ಇರಬೇಕು. ನ್ಯಾಯಾಂಗ ವ್ಯವಸ್ಥೆ ಎಲ್ಲರಿಗೂ ಒಂದೇ ಸಮ ಇರಬೇಕು. ಈಗ ನಮ್ಮ ಧಾರ್ಮಿಕ ಭಾವನೆಗಳಿಗೆ ಧಕ್ಕಿ ತಂದವ್ರಿಗೆ ಬಿಡ್ತೀರಿ, ಬರೇ ಒಂದು ಅವ್ರು ಬೈದವ್ರಿಗೆ ಅಷ್ಟೇ ನೀವು ಕ್ರಮ ಕೈಗೊಳ್ತೀರಂದ್ರೆ ಇದು ಎಷ್ಟರ ಮಟ್ಟಿಗೆ ಸರಿ? ತೋರಲ್ಲ, ಎಲ್ಲರ ಮ್ಯಾಗ ತಗೋರಿ ಸರ್. ದೂರ ದಾಖಲಿಸ್ಯಾರ್ರಿ, ಎಷ್ಟೊಂದು ಜನ ದೂರ ದಾಖಲಿಸ್ಯಾರ. ಅವ್ರು ಗಣಮೇಲೆ ಕೊಟ್ಟು ಕಳಿಸ್ತಾರೆ ಸ್ವಾಮಿಗಳಿಗೆ. ಅವ್ರಿಗೆ ರಕ್ಷಣೆ ತಗೊಂಡ್ ಕೊಡ್ತಾರ ಅಂತ. ಯಾರು ನಮ್ಮ ದೇವಾನು ದೇವತೆಗಳಿಗೆ ಅವಮಾನ ಮಾಡ್ತಾರ ಅವ್ರಿಗೆ ನೀವು ರಕ್ಷಣೆ ಕೊಡ್ತೀರಿ. ಪೊಲೀಸ್ ಅವ್ರಿಗೆ ಗನ್ಮ್ಯಾನ್ ಕೊಟ್ಟ ಕೇಸಿಂದ ನೀವು ಅವ್ರಿಗೆ ಎಲ್ಲಾ ಕಡೆ ಕಳಿಸ್ತಾರೆ. ಎಲ್ಲ ಕೇಸ್ ರಿಜಿಸ್ಟರ್ ಆಗ್ಯಾವ ಸರ್. ಎಲ್ಲ ಕಡೆ ಇಲ್ಲಿ ಮಾಡ್ತೀವಿ ಸರ್, ಇಲ್ಲಿ ಮಾಡ್ತೀವಿ ಸರ್. ಇಲ್ಲ ಅವ್ರ ಮ್ಯಾಗ ಕೇಸ್ ರಿಜಿಸ್ಟರ್, ಖಂಡಿತ ಅವ್ರ ಮ್ಯಾಗ ಕೇಸ್ ರಿಜಿಸ್ಟರ್ ಆಗಿದ್ದು. ಅವ್ರು ಮೊದಲು ಬೈದಿದ್ದು ಈ ಅವಾಗ ಕಂಪ್ಲೇಂಟ್ ಆಗಿದ್ದು ಹೇಳಿದ್ರು. ಥ್ಯಾಂಕ್ ಯು ಸರ್. ನಮ್ಮ ಹಿಂದೂ ಸಮಾಜದ ಸಲುವಾಗಿ ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟಿರ್ತಕ್ಕಂಥ, ಈ ರೈತರಿಗೆ ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟಿರ್ತಕ್ಕಂಥ, ಈ ಬಡ ಮಕ್ಕಳಿಗೆ ಸಾಕಷ್ಟು ವಿದ್ಯಾಭ್ಯಾಸಗಳನ್ನು ಕೊಟ್ಟಿರ್ತಕ್ಕಂಥ, ಈ ಸಮಾಜಕ್ಕೆ ಒಂದು ಗೋ ಸಂಪತ್ತು ಉಳಿಸ್ಕೊಳ್ಳೋಸ್ಕರ ಸಾಕಷ್ಟು ಜನರಿಗೆ ಉದ್ಯೋಗ ಕೊಟ್ಟಿರ್ತಕ್ಕಂಥ, ಗೋ ಸಂಪತ್ತನ್ನು ಉಳಿಸಿ ಅದರಿಂದ ಪ್ರಾಡಕ್ಟ್ಗಳು ತಯಾರಾಗಿರ್ತಕ್ಕಂಥ ಸಾಕಷ್ಟು ಉದ್ಯೋಗಗಳು ಕೊಟ್ಟಿರ್ತಕ್ಕಂಥ, ನಮ್ಮ ಹಿಂದೂ ಸಮಾಜವನ್ನು ಹೆಜ್ಜೆಗೂ ರಕ್ಷಣೆ ಮಾಡತಕ್ಕಂಥ ಅಂಥ ಸಂತರ ಮೇಲೆ ಜಿಲ್ಲೆಗೆ ಬರುವಂಥ ನಿರ್ಬಂಧನೆಗಳನ್ನು ಇರತಕ್ಕಂಥ ಸರ್ಕಾರದ ಕ್ರಮವನ್ನು ನಾವು ಖಂಡಿಸುತ್ತೇವೆ. ಆ ಖಂಡಿಸಿ ನಾಳೆ ಎಲ್ಲ ಹಿಂದೂಗಳು ಯಾಕೆ ಮಾಡಬೇಕು ಸರ್? ಕ್ಷಮೆಯಾಚನೆ ಎದಕ್ಕೆ ಮಾಡಬೇಕು? ಏನು ತಪ್ಪು ಮಾಡ್ಯಾರ ಕ್ಷಮೆಯಾಚನೆ ಮಾಡಕ್ಕೆ? ಆದ್ರೆ ನಮ್ಮ ಗಣಪತಿ ಮೂರ್ತಿ ಅದು ಒಯ್ದು ಘಟನೆಗೆ ಹೋಗಿ ಅನ್ನೋರಿಗೆ ಅವ್ರಿಗೆ ನಾವು ಕ್ಷಮೆಯಾಚನೆ ಮಾಡಬೇಕು. ಆದ್ರೆ ನಮ್ಮ ಭಾವನೆಗಳಿಗೆ, ಧಾರ್ಮಿಕ ಭಾವನೆಗಳಿಗೆ ಧಕ್ಕಿ ತಂದಂಥವ್ರಿಗೆ ನಾವು ಕ್ಷಮೆಯಾಚನೆ ಮಾಡಬೇಕು. ಯಾಕೆ ಮಾಡಬೇಕು? ಕ್ಷಮೆಯಾಚನೆ ಯಾರಿಗೆ ಮಾಡಬೇಕು? ಅವರು ನಮ್ಮ ಮೂರ್ತಿಗಳಿಗೆ ಅವಹೇಳನ ಮಾಡ್ತಾರೆ. ನಮ್ಮ ಧಾರ್ಮಿಕ ಭಾವನೆಗಳಿಗೆ ಕೆರಳಿಸ್ತಕ್ಕಂಥ ನಾವು ಅವ್ರಿಗೆ ಬೈದಿದ್ದಕ್ಕೆ ನಾವು ಕ್ಷಮೆ ಬೈರಪ್ಪ, ಇನ್ನಷ್ಟು ಬೈರ. ನಾವೆಲ್ಲ ಹಿಂದೂಗಳು ಹಿಂಗೆ ನೋಡ್ಕೋತ ಕುಂದಿರ್ತಿರ್ತಾರೆ. ಮತ್ತು ನಮ್ಮ ದೇವಾನು ದೇವತೆಗಳು ಆದಿ ಅನಾದಿ ಕಾಲದಿಂದ ಬಂದಂಥ ದೇವಾನು ದೇವತೆಗಳಿಗೆ ಅವಹೇಳನ ಮಾಡ್ತೀವಿ, ನಿಮಗೆ ಬೈಲಾದ್ರೆ ಸುಮ್ಮನೆ ಇರ್ತಾರೆ. ಆದ್ರೆ ಸಾರ್ವಜನಿಕರ ಬೈಯಾಗಿ ಬರೋದಿಲ್ಲ. ಅದು ಸ್ವಾಮೀಜಿಗಳಿಗೆ ದೊಡ್ಡ ಸ್ವಾಮಿಗಳು ಬೈತಾರೆ ಅಷ್ಟೇ. ಅವ್ರು ದೊಡ್ಡ ಸ್ವಾಮಿಗಳು ಅದಾರ, ಅವ್ರು ಬೈತಾರೆ. ಒಂದು ಈ ಪ್ರತಿಭಟನೆ ಅಂದ್ರೆ ಆ ಸ್ವಾಮೀಜಿ ಜಿಲ್ಲೆಗೆ ಬರೋದನ್ನು ನಿಷೇಧ ಏನು ಸರ್ಕಾರ ಏನಾದ ಅದನ್ನು ವಾಪಸ್ ತಗೋಬೇಕಂತಂದು ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ಕೊಳ್ತೇವೆ. ಅದಕ್ಕೆ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕಂತ ನನ್ನ ವಿನಂತಿ. ಯಾಕಂದರೆ ಇವತ್ತು ಒಬ್ಬ ಯಾರು ಹಿಂದೂ ಸಮಾಜ ಸಲುವಾಗಿ ಯಾರು ಅವ್ರ ಸಲುವಾಗಿ ನಾವು ಹಿಂದೂಗಳು ನಾವು ಒಟ್ಟಾಗಿ ಕೂಡಿ ಅವ್ರ ಪರವಾಗಿ ನಾವು ಹೋರಾಡಲಿಲ್ಲಪ್ಪ ಅಂದರೆ ಇನ್ನು ಮುಂದೆ ಬರುವಂಥ ದಿನಗಳಲ್ಲಿ ಯಾರೂ ಹಿಂದೂ ಸಮಾಜ ಸಲುವಾಗಿ ಬರುವುದಿಲ್ಲ. ಎಲ್ಲರೂ ನೋಡ್ರಿ, ನಾವು ಲಿಂಗಾಯತರು ಬೇರೆ, ನಾವು ಹಿಂದೂಗಳು ಬೇರೆ, ಇವೆಲ್ಲ ಡಿವೈಡೆಡ್ ರೂಲ್ ಪಾಲಿಸಿ. ಈಗಿಂದಲ್ಲ, ಇದು ಆದಿ ಅನಾದಿ ಕಾಲದಿಂದ ಬಂದಿದ್ದು. ಮೂರ್ತಿ ಪೂಜೆ ಈಗಿನ ಬಂದಿಲ್ಲ. ಗಣಪತಿ ಮೂರ್ತಿ ಇರ್ಬೋದು, ಸಾವಿರಾರು ವರ್ಷಗಳ ಹಿಂದಿನ ಗಣಪತಿ ಶಿವಲಿಂಗ ಅದಾವೆ. ಎಲ್ಲ ನೀವು ಮ್ಯೂಸಿಯಮ್ನಾಗ ಇಟ್ಟಾರೆ, ನೀವು ನೋಡ್ಬೋದು. ಅಂಥ ಒಂದು
ಆ ಮೂರ್ತಿಗಳನ್ನು ನಾವು ಪೂಜಿಸ್ತೀವಪ್ಪ ಅಂತಂದ್ರೆ ನಾವು ಭಾರತ ದೇಶ ಉಳಿಬೇಕಪ್ಪ ಅಂದ್ರೆ ಹಿಂದೂ ಧರ್ಮ ಅವಶ್ಯಕತೆ ಐತಿ. ಹಿಂದೂ ಧರ್ಮದ ಇದ್ರೆ ಮಾತ್ರ ಭಾರತ ದೇಶ ಉಳಿಯಕ್ಕೆ ಸಾಧ್ಯ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಇದನ್ನು ಹಿಂದೂಗಳನ್ನು ಒಡೆದು ಆಳುವಂಥದ್ದು ಏನು ಸರ್ಕಾರದ ನೀತಿ ಅದನ್ನು ನಾನು ಖಂಡಿಸ್ತೀನಿ. ಅವರು ಕೂಡಲೇ ಆ ಏನು ಆದೇಶ ಕೊಟ್ಟಾರ ಸ್ವಾಮೀಜಿಗಳಿಗೆ ಜಿಲ್ಲಾ ನಿಷೇಧನ ಕೊಟ್ಟಾರ ಅದನ್ನು ಕೂಡಲೇ ಹಿಂದೆ ಅವರು ಅದನ್ನು ಹಿಂದೆ ಪಡೆದು ಸ್ವಾಮೀಜಿಗಳಿಗೆ ಇಲ್ಲಿ ಬರೋಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ಯಾಕಪ್ಪ ಅಂತಂದ್ರೆ ಅವರು ನಮ್ಮ ಧರ್ಮದ ಗುರುಗಳದ. ಅವರು ಧರ್ಮದ ಗುರುಗಳ ಬಗ್ಗೆ ಯಾರಾದರೂ ಅವಾಚ್ಯವಾಗಿ ಅವಹೇಳನಕಾರ್ಯವಾಗಿ ಮಾತಾಡಿದ್ರಂತಂದ್ರೆ ನಾವು ಸುಮ್ಮನೆ ಇರೋದಿಲ್ಲ. ಇನ್ನು ಮ್ಯಾಗ ಯಾವ ಹಿಂದೂಗಳು ಸಹಿಸೋದಿಲ್ಲ ಅನ್ನುವಂಥ ಒಂದು ಸಂದೇಶ ಕೊಡ್ತಾ ಇದ್ದೀವಿ. ಈಗ ನಾಳೆ ನಾವು ಒಂದು ಮೌನ ಪ್ರತಿಭಟನೆ ಮೂಲಕ ಒಂದು ಜಿಲ್ಲಾಧಿಕಾರಿಗಳಿಗೆ ಭೂಮಿ ಕೊಡುವ ಮೂಲಕ ನಾವು ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಆ ಪ್ರತಿಭಟನೆಯಲ್ಲಿ ಎಲ್ಲರೂ ಬಂದು ಪಾಲ್ಗೊಳ್ಳಿ, ಹೆಚ್ಚಿನ ಸಂಖ್ಯೆಯಲ್ಲಿ. ಯಾಕಂದ್ರೆ ಬರುವಂಥ ದಿವಸೊಳಗೆ ಇವತ್ತು ಮನ್ಯಾಗ ಹೆಣ್ಮಕ್ಳು ದೇವ್ರ ಜಗತ್ತಿಗೆ ಪೂಜೆ ಮಾಡ್ತಾರೆ. ಅವ್ರು ಯಾರಿಗೆ ಬೈದಾರ ಅನ್ನೋದನ್ನು ತಿಳ್ಕೊಬೇಕಾಗಿದೆ. ಸ್ವಾಮಿಗಳು ಬೈದಾರ, ಆ ಶಬ್ದ ಯೂಸ್ ಮಾಡ್ಯಾರ ಅಂತ ಹೇಳ್ತಾರೆ. ಸ್ವಾಮಿಗಳು ಯಾರಿಗೆ ಬೈದಾರ ವಿಚಾರ ಮಾಡಬೇಕಲ್ಲ ನಾವೆಲ್ಲ ಬೈದಾರ ಅನ್ಕೋತ ಒಬ್ಬರು ಬೈದಾರ ಸ್ವಾಮಿಗಳು ಇಂಥ ಅವಾಚ್ಯ ಶಬ್ದಗಳು ಬೈಬಾರ್ದು. ಆಯ್ತಪ್ಪ, ಯಾರಿಗೆ ಬೈದಾರ ಸ್ವಾಮಿಗಳು? ಯಾರು ಮನ್ಯಾಗ ಇರ್ತಕ್ಕಂಥ ಮೂರ್ತಿಗಳನ್ನು ಒಯ್ದು ಘಟನೆಯಾಗಿ ಹೋಗಿರತಕ್ಕಂಥವ್ರು ನಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ ತಂದಂಥ ಸ್ವಾಮೀಜಿಗಳು ಯಾರ ಕ್ಯಾಮೆ ಹಾಕೊಂಡಾರ, ಯಾರ ಕ್ಯಾಮೆ ಹಾಕಿ ಆ ಗೌರವವನ್ನು ಉಳಿಸ್ಕೊಳ್ಳಲಾರದೆ ನಾವು ಕ್ಯಾಮೆ ಹಾಕ್ಕೊಂಡೇವಪ್ಪ ಅಂದ್ರೆ ಅದನ್ನು ರಕ್ಷಣೆ ಮಾಡಬೇಕು. ಧರ್ಮ ರಕ್ಷಣೆ ಮಾಡೋದು ಬಿಟ್ಟು ನಾವೇ ಕೂತು ಧರ್ಮ ಹೊಡ್ಯಾಕತ್ತವ್ರಿಗೆ ಬೈದಾರ ಅವ್ರಿಗೆ ಬೈದಿದ್ದಕ್ಕೆ ಬೈದಾರ ಅದರಿಂದ ಎರಡನೇ ಮಾತೇ ಇಲ್ಲ. ಯಾಕಂದ್ರೆ ಅವ್ರು ಮಾಡಿರ್ತಕ್ಕಂಥ ಕೆಲಸಕ್ಕೆ ಅವ್ರು ಬೈಯಬೇಕು. ನಾವು ಈಗ ಅವ್ರು ಏನು ಇದೀಗ ತಾನೇ ಹೇಳ್ಯಾರ, ಸಾಕಷ್ಟು ದೂರುಗಳನ್ನು ಸಲ್ಲಿಸ್ಯಾರ. ಅವ್ರಿಗೆ ನೀವು ರಕ್ಷಣೆ ಕೊಡ್ತೀರಿ. ಯಾರು ನಮ್ಮ ದೇವಾನು ದೇವತೆಗಳಿಗೆ ಬೈತಾರೆ ಅವ್ರಿಗೆ ನೀವು ರಕ್ಷಣೆ ಕೊಡ್ತೀರಿ. ಯಾರು ಆ ಸ್ವಾಮೀಜಿ ಅವ್ರಿಗೆ ಬೈತಾರೆ ಅವ್ರಿಗೆ ನೀವು ಜಿಲ್ಲೆಗೆ ಬರಲಾರ್ದಂಗೆ ಇದು ಹೇಳ್ತೀರಪ್ಪ ಅಂತಂದ್ರೆ ಎಷ್ಟು ಮಟ್ಟಿಗೆ ಸರಿ ಅಂತ ವಿಚಾರ ಮಾಡ್ತಕ್ಕಂಥದ್ದು. ಅದಕ್ಕೆ ಬರುವಂಥ ದಿನಗಳಲ್ಲಿ ನೀವು ಏನಾದ್ರೆ ಆದೇಶ ಪಡೆಯಲಿಲ್ಲಪ್ಪ ಅಂದ್ರೆ ಉಗ್ರವಾದ ಹೋರಾಟವನ್ನು ನಾವು ಮಾಡ್ತೀವಿ.